ಹಾವೇರಿ ಜಿಲ್ಲೆಯಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ನ ಕಳ್ಳಾಟ ಆಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹಾವೇರಿಯ ಹಾಲು ಒಕ್ಕೂಟದಿಂದ ಭಾರಿ ಗೋಲ್ಮಾಲ್ ನಡೀತಾ ಇದೆಯಂತೆ. ಹಾಲಿನ ಪುಡಿ ತೂಕದಲ್ಲಿ ಹಾಗಾದ್ರೆ ಹಾವಿಮುಲ್ ವಂಚನೆಯನ್ನ ಮಾಡ್ತಾ ಇದೆಯಾ? 25 ಕೆಜಿ ತೂಕದ ಬ್ಯಾಗ್ನಲ್ಲಿ 500ಕ್ಕೂ ಅಧಿಕ ಗ್ರಾಂ ಕಡಿತ ಮಾಡಲಾಗ್ತಾ ಇದೆ. 500 ಗ್ರಾಂ ಹಾಲಿನ ಪುಡಿ ಪ್ಯಾಕೆಟ್ನಲ್ಲಿ 10 ರಿಂದ 20 ಗ್ರಾಂ ಕಡಿತ ಆಗ್ತಾ ಇದೆ. ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನೆ ಘಟಕದಲ್ಲೇ ಗೋಲ್ಮಾಲ್ ನಡೀತಿದೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಎಂಎಸ್ಪಿಸಿ ಕೇಂದ್ರಗಳಲ್ಲಿ ತೂಕ ಮಾಡಿದಾಗ ಈ ಕಳ್ಳಾಟ ಬಯಲಿಗೆ ಬಂದಿದೆಯಂತೆ. ತೂಕದಲ್ಲಿ ಕಡಿಮೆ ಇರೋದು ಗೊತ್ತಾಗ್ತಾ ಇದೆ. ಕಡಿತಗೊಂಡ ಪೌಡರ್ ಹೊಂದಿಸೋಕೆ ಎಂಎಸ್ಪಿಸಿ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳು, ಗರ್ಭಿಣಿ, ಬಾಣಂತಿಯರಿಗೆ ಇದನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇದರಲ್ಲಿ ಪ್ರತಿ ಹಂತದಲ್ಲೂ ಹಾಲಿನ ಪೌಡರ್ ಕಡಿತವಾಗ್ತಾ ಇರೋದ್ರಿಂದ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಲಿನ ಪೌಡರ್ನ ಕೊರತೆ ಕಾಡ್ತಾ ಇದೆ. ಹಾವೇರಿ ಹಾಲು ಒಕ್ಕೂಟದಲ್ಲಿ ಗೋಲ್ಮಾಲ್ ನಡೀತಾ ಇದೆ. 25 ಕೆಜಿ ಬ್ಯಾಗ್ನಲ್ಲಿ 500 ಗ್ರಾಂ ಕಡಿತ ಮಾಡ್ತಾ ಇದ್ದಾರಂತೆ. ಸೊ ಇದನ್ನ ಹೊಂದಿಸೋದಕ್ಕೆ ಈಗ ಕಷ್ಟ ಆಗ್ತಾ ಇದೆ. ಅದು ಕಡಿಮೆ ಬಂದು ಎಷ್ಟು ತಿಂಗಳಿಂದ ಕಡಿಮೆ ಬಂದಿತ್ತು? ಕಡಿಮೆ ಅಂದ್ರೆ ಸರ್ ಈಗ ಒಂದು 2-3 ತಿಂಗಳಿಂದ ಆಗಿದೆ. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಕಡಿಮೆ ಬರ್ತಾ ಇತ್ತು? ಅದು ಆ 500 ಗ್ರಾಮ್ ಬರೋದೇ ಇಲ್ಲ. 24 ಕೆಜಿ 25 ಕೆಜಿ ಇರ್ಬೇಕಲ್ವಾ, ಅದು ಕಡಿಮೆ ಬಂದ್ಬಿಡುತ್ತೆ. ಪ್ಯಾಕೆಟ್ ಈ ಚೀಲ ಸೇರಿ 25 ಬರ್ತಾ ಇತ್ತಾ? ಬರಲ್ಲ, ಅದು ಕಡಿಮೆ ಬರುತ್ತೆ. ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಸಿಂಗಲ್ ಪ್ಯಾಕೆಟ್ 500 ಗ್ರಾಮ್ ತೂಕ ಮಾಡ್ತಾರಲ್ಲ ಅವರು, 500 ಗ್ರಾಮ್ ಫುಲ್ ಇಡಲ್ಲ. 480, 485, 490 ಆ ಗ್ರಾಮ್ ಇರುತ್ತೆ. ಆ ಗ್ರಾಮ್ ಹಾಕಿದಾಗ ನಿಮಗೆ ಟೋಟಲ್ ಕ್ವಾಂಟಿಟಿ 25 ಕೆಜಿ ಬರಲ್ಲ. ಪ್ಯಾಕೆಟ್ ಎಷ್ಟು ಬರ್ತದೆ ಸಿಂಗಲ್? ಅದನ್ನೇ ಹೇಳಿದ್ದೇನೆ ನಿಮ್ಗೆ. 480, 475, 490 ಹಿಂಗ್ ಬರುತ್ತೆ. 10 ಗ್ರಾಮು, 5 ಗ್ರಾಮು, 15 ಗ್ರಾಮು ಕಡಿಮೆ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ಹಾವೇಮುಲ್ ತೂಕದಲ್ಲಿ ಯಾವ ತರ ಹಾಲಿನ ಪುಡಿಯಲ್ಲಿ ವಂಚನೆ ಮಾಡ್ತಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹೊರಗಡೆ ತೂಕ ಮಾಡಿದಾಗ ಎಷ್ಟು ಕಮ್ಮಿ ಬರ್ತಾ ಇದೆ? ಖಂಡಿತವಾಗ್ಲೂ ಶರ್ಮಿತಾ, ಏನು ಧಾರವಾಡ ಹಾಲು ಒಕ್ಕೂಟದಿಂದ ಹಾವೇರಿ ಹಾಲು ಒಕ್ಕೂಟವನ್ನು ಕೂಡ ಬೇರ್ಪಡಿಸಿ ಸುಮಾರು 3 ವರ್ಷಗಳು ಕಳಿತು. ಆವಾಗ್ನಿಂದ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಕೂಡ ಇದೇ ಹಾವೇರಿ ಹಾಲು ಒಕ್ಕೂಟದಿಂದ ಹಾಲಿನ ಪೌಡರ್ ಪ್ಯಾಕೆಟ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ರು. ಆದ್ರೆ 25 ಕೆಜಿಯ ಬ್ಯಾಗ್ ಗಳಲ್ಲಿ ಈ ಒಂದು ಹಾಲಿನ ಪೌಡರ್ ಪ್ಯಾಕೆಟ್ ಅನ್ನ ಪ್ರತಿ ಒಂದು ಹಾಲಿನ ಪ್ಯಾಕೆಟ್ ಅನ್ನ 500 ಗ್ರಾಮ್ ಅಂತ ಹೇಳಿ ಕೂಡ ಹಂಚಿಕೆಯನ್ನ ಮಾಡ್ತಾ ಇತ್ತು. ಆದ್ರೆ ಈ ಹಂಚಿಕೆ ಮಾಡುವಂತ ತೂಕದಲ್ಲೇ ಕೂಡ ಈಗ ವ್ಯತ್ಯಾಸ ಕಂಡು ಬರ್ತಾ ಇರ್ತಕ್ಕಂಥ. ಇದರಿಂದಾಗಿ ಸಿಡಿಪಿಒಗಳಾಗಿರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕೊಡ್ತಕ್ಕಂಥ ಹಾಲಿನ ಪೌಡರ್ ಪ್ಯಾಕೆಟ್ಗಳ ಕೊರತೆ ಕೂಡ ಸದ್ಯಕ್ಕೆ ಶುರುವಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನಾ ಘಟಕದಲ್ಲಿ ಕೂಡ ಪ್ಯಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ 25 ಕೆಜಿ ಬ್ಯಾಗ್ಗಳಲ್ಲಿ 500 ಗ್ರಾಮ್ ಹಾಲಿನ ಪೌಡರ್ ಪ್ಯಾಕೆಟ್ ನಂತೆ ಸುಮಾರು 50 ಪ್ಯಾಕೆಟ್ಗಳನ್ನ ಹಾಕಿ ಇವರು ಪ್ಯಾಕ್ ಅನ್ನ ಮಾಡಿ ಹಂಚಿಕೆಯನ್ನ ಮಾಡಬೇಕಾಗುತ್ತೆ. ಆದ್ರೆ 48 ಅಥವಾ 49 ಪ್ಯಾಕೆಟ್ಗಳನ್ನ ಹಾಕ್ತಾರೆ. ಪ್ರತಿ ಒಂದು ಬ್ಯಾಗ್ಗಳಲ್ಲಿ ಒಂದು ಪ್ಯಾಕೆಟ್ ಅನ್ನ ಕಡಿತ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ 25 ಕೆಜಿಯ ಒಂದು ಪ್ಯಾಕೆಟ್ ಅಂತ ಹೇಳಿದ್ರೆ ಇದು ಸುಮಾರು ಟನ್ ಅಥವಾ ಮತ್ತು ಕ್ವಿಂಟಲ್ ಲೆಕ್ಕಕ್ಕೆ ಹೋಗ್ತದೆ. ಈ ಒಂದು ಹಣವ ಎಲ್ಲಿ ಹೋಗ್ತದೆ ಮತ್ತು ಈ ರೀತಿಯಾಗಿ ಕಡಿತ ಮಾಡತಕ್ಕಂಥದ್ದು ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಉಲ್ಬಣಗೊಳ್ತಾ ಇರ್ತಕ್ಕಂಥದ್ದು. ಮತ್ತು ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಅಂದ್ರೆ ಪ್ರತಿ ಹಂತದಲ್ಲಿ ಕೂಡ ಈ ರೀತಿಯಾದಂತಹ ಹಾಲಿನ ಪ್ಯಾಕೆಟ್ ಕಡಿತಗೊಳ್ಳೋದ್ರಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳಿಗೆ ಕೂಡ ಈ ಒಂದು ಮತ್ತು 500 ಗ್ರಾಮ್ನ ಪ್ಯಾಕೆಟ್ನಲ್ಲಿ ಕೂಡ 90 ಅಥವಾ 480 ಅಥವಾ 50 ಗ್ರಾಮ್ನಿಂದ 100 ಗ್ರಾಮ್ ವರೆಗೂ ಕೂಡ ಇವರು ಹಾಲಿನ ಪೌಡರ್ ಅನ್ನ ಕೂಡ ಕಡಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮೊದಲು 3 ವರ್ಷಗಳಿಂದ ಧಾರವಾಡ ಹಾಲು ಒಕ್ಕೂಟದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ಪ್ಯಾಕಿಂಗ್ ಆಗಿ ಬರ್ತಾ ಇತ್ತು. ಆದ್ರೆ ಯಾವಾಗ ಹಾವೇರಿ ಹಾಲು ಒಕ್ಕೂಟದಿಂದ ಈ ಒಂದು ಯೋಜನೆಯನ್ನ ಮಾಡಿದ್ರು ಆವಾಗಿನಿಂದ ಕೂಡ ಇದೇ ರೀತಿಯಾದಂತಹ ಕಡಿತ ಆಗ್ತಾ ಇದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳ್ತಾ ಬರ್ತಕ್ಕಂಥದ್ದು. ಹಾಗಾಗಿ ಇದರ ಹಿಂದೆ ದೊಡ್ಡವಾದಂತಹ ಒಂದು ನೆಟ್ವರ್ಕ್ ಇದೆ ಮತ್ತು ಈ ಒಂದು ಸಂಪೂರ್ಣವಾಗಿ ಹಾಲಿನ ಪೌಡರ್ ಅನ್ನ ಕಡಿತಗೊಳಿಸತಕ್ಕಂಥದ್ದು ಯಾಕೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಸಾರ್ವಜನಿಕರು ಎತ್ತಾ ಇದ್ದಾರೆ. ಆದ್ರೆ ಇವರಿಗೆ ಕೂಡ ಒಂದ್ ಸೆಕೆಂಡ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಮಂಜನಗೌಡ ಪಾಟೀಲ್ ಕೆಎಂಎಫ್ ಪ್ರೆಸಿಡೆಂಟ್ ಹಾವೇರಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜನಗೌಡ್ರೆ, ಈಗ ಹಾವೇಮುಲ್ನಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ನ ಕಳ್ಳಾಟ ಆಗ್ತಿದೆ, ತೂಕದಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ಆರೋಪ ಇದೆ. ಸೊ ನಿಮ್ ಗಮನಕ್ಕೆ ಬಂದಿದೆಯಾ ಇದು? ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ ಗಮನಕ್ಕೆ ಬಂದಿದೆಯಾ? ಮೇಡಮ್, ನಮಗೆ ಯಾವುದು ಗಮನಕ್ಕೆ ಬಂದಿಲ್ಲ. ಇವಾಗ ನಾನು ಮೀಡಿಯಾದಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು. ಇದುವರೆಗೂ ಸಹಿತ ನಮ್ಮ ಒಕ್ಕೂಟಕ್ಕೆ ಯಾರಾದರೂ ಕಂಪ್ಲೇಂಟ್ ಯಾವ್ದು ಅಧಿಕಾರಿಗಳು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಬಟ್ ಈಗ ನೀವು ಮಾಧ್ಯಮದಲ್ಲಿ ಬಂದ್ಮೇಲೆ ಗೊತ್ತಾದ್ಮೇಲೆ ನಾನೀಗ ಅದನ್ನ ತನಿಖೆ ಮಾಡಿ ಅದರಲ್ಲಿ ಏನೋ ತಪ್ಪು ಕಂಡು ಬಂದಿದ್ರೆ, ಯಾರಾದರೂ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ಅದನ್ನ
ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಬಟ್ ವಿಷಯ ನನಗೆ ಈಗ ಜಸ್ಟ್ ಗೊತ್ತಾಗಿರೋದ್ರಿಂದ ನಾನು ಈಗಾಗಲೇ 2-3 ತಿಂಗಳಿಂದ ನಾನು ಅಧಿಕಾರಕ್ಕೆ ಬಂದೇನೆ. ಹೌದು ವಿಷಯ ಪೂರ್ತಿ ನನಗೇನು ಗೊತ್ತಾಗಿಲ್ಲ. ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿ, ಗೊತ್ತಾಗತ್ತೆ. ಶಾರ್ಟೇಜ್ ಹೀಗಾಗಿ ಆಗ್ತಾ ಇದೆ. ಅಂಗನವಾಡಿ ಶಿಕ್ಷಕರಿಗೆ ಆ ಹಾಲಿನ ಪುಡಿ ಹೊಂದ್ಸೋದು ಕಷ್ಟ ಆಗ್ತಿದೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ ಕೊಡೋದ್ರಲ್ಲೂ ಈ ತರ ಹೊಡಿತಾರೆ ಅಂದಮೇಲೆ ನಿಜಕ್ಕೂ ಇಲ್ಲಿ ಕರುಣೆನೇ ಇಲ್ವಾ ಅವ್ರಿಗೆ ಅಂತ ಅನ್ಸ್ಬಿಡುತ್ತೆ. ಈಗ ಅಲ್ಲಿಂದ ಡಿಸ್ಪ್ಯಾಚ್ ಆಗುವಾಗ ತೂಕ ಮಾಡೋದಕ್ಕೆ ಪರಿಶೀಲನೆ ಯಾರು ಮಾಡಲ್ವಾ ಸರ್? ಮೇಡಮ್ ಮಾಡ್ತಾ ಇರ್ತಾರೆ, ಅಲ್ಲಿ ಆಫೀಸರ್ಸ್ ಇರ್ತಾರೆ. ಬಟ್ ನಮಗೆ ಇದು ಆಗ್ತಾ ಇರೋದು ಯಾರ ಕಡೆಯಿಂದ ಇದುವರೆಗೂ ನಮ್ಮ ಒಕ್ಕೂಟಕ್ಕೆ ಏನು ಕಂಪ್ಲೇಂಟ್ ಅಂತ ಬಂದಿಲ್ಲ. ಹಾ, ಈಗ ಈ ಮಾಧ್ಯಮಗಳ ಮುಖಾಂತರ ನನಗೆ ಗೊತ್ತಾಗಿದೆ. ನಾನು ಯಾವುದೇ ಎಲ್ಲ ವಿಚಾರಗಳಲ್ಲಿ ಸಹಿತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನಾದರೂ ಯಾರು ಮಾಡಿದ್ರೆ ತಪ್ಪಿಸಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂತಾನೆ. ಮುಂದಿನ ದಿನಮಾನಗಳಲ್ಲಿ ಯಾವುದಿಗೂ ಅನ್ಯಾಯ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸ್ತೀನಿ. ಖಂಡಿತ ಮಾಡಲೇಬೇಕು ಸರ್. ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿದ್ದೀರಾ ನೋಡಿ, ನಿಮ್ಮ ಘಟಕದಲ್ಲೇ ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗ್ತಿದೆ. ಇದು ಮೇಡಮ್ ಕ್ರಮ ಕೈಗೊಳ್ಬೇಕು, ಅಲ್ಲಿಗೆ ಭೇಟಿ ಕೊಡಬೇಕು. ಆಯ್ತಮ್ಮ, ಇವಾಗಲೇ ನಾನು ಭೇಟಿ ಕೊಡ್ತೀನಿ. ಇವಾಗಲೇ ಎಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮಾಧ್ಯಮದವರಿಗೆ ನಾನು ಹೇಳಿಕೆ ಕೊಡ್ತೇನೆ. ನೀವು ಒಂದ್ಸತಿ ಏನಾದ್ರು ವಿಸಿಟ್ ಮಾಡಿದ್ದೀರಾ? ಈಗ ಅಧಿಕಾರಕ್ಕೆ ಬಂದ ಮೇಲೆ ಹೋಗಿದ್ದೀರಾ? ಹೋಗಿದೆ. ನಾವು ಹೋದ ಟೈಮ್ನಾಗ ಅಂತ ಕಣ್ಣು ಬಂದಿಲ್ಲ ನನಗೆ. ಪರ್ಟಿಕ್ಯುಲರ್ ಆಗಿ ಹಾಲಿನ ಪುಡಿ ಪ್ಯಾಕೆಟ್ ಆ ಘಟಕಕ್ಕೆ ಹೋಗಿದ್ದೀರಾ? ಹೋಗಿದ್ದೇನೆ. ಒಂದ್ಸರಿ ಹೋಗಿದ್ದೆ, ಎಲ್ಲ ವಿಸಿಟ್ ಮಾಡಿದ್ದೆ. ಅಲ್ಲೆಲ್ಲ ತೂಕ ಮಾಡಿ ತೋರಿಸಿದ್ರಾ ನಿಮ್ಗೆ ಇಲ್ವಾ? ಇಲ್ಲಮ್ಮ, ನಾನು ಹೋದಾಗ ಯಾವ್ದು ತೂಕ ಮಾಡ್ತಿದ್ದಲ್ಲ ಅವರು, ನಿಟ್ಟೆಲ್ಲ ಇದ್ವು, ನೋಡ್ಕೊಂಡ್ ಬಂದೆ ಅಷ್ಟೇ ನಾನು. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಅದನ್ನ ಪರಿಶೀಲನೆ ಮಾಡ್ತಾರೆ ಮೇಗ. ಪರ್ಟಿಕ್ಯುಲರ್ ಪರಿಶೀಲನೆ ಮಾಡ್ತಾರೆ. ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ ಅಂತಂದ್ರಿ, ಅಧಿಕಾರಿಗಳು ನಿಮ್ ಗಮನಕ್ಕೆ ತಂದಿಲ್ಲ ಅಂತಂದ್ರಿ. ಈಗ ನಮ್ಮ ಕ್ಯಾಮ್ರಾದಲ್ಲೇ ಕ್ಯಾಪ್ಚರ್ ಆಗಿದೆ ಸರ್, ತೂಕದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. 500 ಗ್ರಾಮ್ ಪೌಡರ್ ಹೊಂದಿಸೋದಕ್ಕೆ ಈಗ ಇವ್ರಿಗೆ ಕಷ್ಟ ಆಗ್ತಿದೆ. 25 kg ಬ್ಯಾಗಲ್ಲಿ 500 ಗ್ರಾಮ್ ಅಷ್ಟು ಕಟ್ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ಲಿ. ಮೇಡಮ್ ಪ್ಲೀಸ್ ಒಂದ್ ನಿಮಿಷ. ಅವರು ಯಾರಿಗೆ ತೊಂದರೆ ಆಗಿದೆ, ಯಾರು ಇದನ್ನ ಸಮಸ್ಯೆ ಆಗಿದೆ ಅಂತ ಒಬ್ಬರಾದ್ರೂ ನಮ್ಗೆ ಯಾರಾದ್ರೂ ಫೋನ್ ಮುಖಾಂತರ ತಿಳಿಸೋಯ್ತು, ಬೇಡ ಒಂದು ರೈಟಿಂಗ್ ನಲ್ಲಿ ಕೊಡ್ಬೋದಾಗಿತ್ತು. ಯಾರು ಇದುವರೆಗೂ ನಾನು ಬಂದ್ 3 ತಿಂಗಳಾದ್ರೂ ಸಹಿತ ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಅನ್ನು ನನ್ನ ಹತ್ರ ಬಂದಿಲ್ಲ. ಬಂದಿದ್ದರೆ ನಾನು ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಈಗ ನಮ್ಮ ರಿಪೋರ್ಟರ್ ನಾಗರಾಜು ಲೈನಲ್ಲಿ ಇದ್ದಾರಾ? ನಾಗರಾಜು, ಮಂಜನಗೌಡ ಪಾಟೀಲ್ ಅವರಿಗೆ ವಿಷಯನೇ ಗೊತ್ತಿಲ್ಲಂತೆ. ನಾಗರಾಜ್, ನಿಮ್ ಗಮನಕ್ಕೆ ಯಾರು ತಂದ್ರು ವಿಷಯ? ಅವ್ರಿಗೆ ಹೇಳ್ಬಿಡಿ. ಮೇಡಮ್, ಹಿಂದೆ ಇರ್ತಕ್ಕಂಥ CDPOಗಳು ಕೂಡ ಇದರ ಹಾಲಿನ ತೂಕದಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳಿ ಕೂಡ ದೂರನ್ನ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಕ್ರಮವಾಗಿಲ್ಲ ಮತ್ತು ಆ ದೂರು ಕೊಟ್ಟಿರ್ತಕ್ಕಂಥ ಪ್ರತಿ ಕೂಡ News18 ಕನ್ನಡದಲ್ಲಿ ಲಭ್ಯವಿದೆ. ಅಂದ್ರೆ ಮಂಜನಗೌಡ ಪಾಟೀಲ್ರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದವರು, ಅಂದ್ರೆ ಅವ್ರಿಗೆ ಈ ವಿಷಯದ ಬಗ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸದ್ಯಕ್ಕೆ ಹಿಂದೆ ಇರ್ತಕ್ಕಂಥ MD ಅವರ ಗಮನಕ್ಕೂ ಕೂಡ ಇದು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ CDPO ಅಂದ್ರೆ ತಳಮಟ್ಟದಲ್ಲಿ ಇರ್ತಕ್ಕಂಥ ನಾಗರಾಜ್ ಕೆಲಸ ಮಾಡೋಣ. ಈಗ ಅವ್ರು 3 ತಿಂಗಳಿಂದ ಅಧಿಕಾರಕ್ಕೆ ಬಂದಿರೋದ್ರಿಂದ ಈ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಗೊತ್ತಿಲ್ಲಂತೆ. ಮಂಜನಗೌಡ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ? ಸರಿ, ನಮ್ ರಿಪೋರ್ಟರ್ ನಾಗರಾಜ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ದಯವಿಟ್ಟು ಇವತ್ತೇ ಆ ಸ್ಥಳಕ್ಕೆ ಹೋದ್ರೆ ಒಳ್ಳೇದು. ನಾವು ಫಾಲೋ ಅಪ್ ಮಾಡ್ತೀವಿ. ಯಾರು ಈ ತರ ಅನ್ಯಾಯ ಮಾಡ್ತಾ ಇದಾರಲ್ಲ ಸರ್, ತುರ್ತಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಸರ್. ಫಾಲೋ ಅಪ್ ಮಾಡ್ತೀವಿ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ.